ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹರಿ ಮತ್ತು ಭುವನು ಶಬರಿಮಲೆಯಿಂದ ಬಂದಿದ್ದು ನೋಡಿದರೆ ರಾತ್ರಿ 1:30 ಏನೋ ಆಗಿತ್ತು. ನಾವು ನಿದ್ದೆಯಿಂದ ಸಡನ್ನಾಗಿ ಎದ್ವಿ. ಹೆಂಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅವ್ರಿಗೆ ಹೇಳಿದ್ದೆ ನಾನು, ನೀವು ಹತ್ತತ್ರ ಇದ್ದಾಗ ಫೋನ್ ಮಾಡಿ ಅಂತ. ಅಂದ್ರೂ ಅವ್ರ ಮನೆ ಹತ್ರ ಇನ್ನೇನು ಬರುವಾಗ ನಡ್ಕೊಂಡು ಬರುವಾಗ ಫೋನ್ ಮಾಡಿಬಿಟ್ರು. ನಾನು ಎದ್ದು ಹೊರಗಡೆ ಹೋದೆ. ಅವ್ರು ಬಂದು ಆಲ್ರೆಡಿ ಇತ್ತೇ ಬಿಟ್ಟರು. ಅಂದರು ಒಂದು ಲೋಟದಲ್ಲಿ ನೀರು ತಗೊಂಡು ಹೋದೆ. ಅವರಂತೂ ಅರ್ಜೆಂಟು ಅವ್ರ ಮನೆ ಒಳಗೆ ಬರಬೇಕು ಆ ಥರ ಮಾಡ್ತಾಯಿದ್ರು. ಆಮೇಲೆ ಸದ್ಯ ಒಂದು ತೆಂಗಿನಕಾಯಿನ ಕೊಟ್ಟೆ. ಆಮೇಲೆ ಬಾಕ್ಲಿಗೆ ದೀಪನೂ ಕೂಡ ಹಚ್ಚಿದೆ. ಬಂದರು. ಅವ್ರಿಗೆ ಒಟ್ಟಿಗೆ ಮನೆ ಒಳಗೆ ಬಂದುಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತೆ. ಧರ್ಮಸ್ಥಳದಲ್ಲಿ ಇದ್ದಾಗ ಫೋನ್ ಮಾಡಿದ್ರು ಬರ್ತೀವಿ ಅಂತ. ಆದರೆ ನಾನು ಅಂದ್ಕೊಂಡೆ ಇಲ್ಲೆಲ್ಲಾದರೂ ಅಂದರೆ ಹತ್ರ ನಮಗೆ ಹಾಸನ್ನೇ ಅಲ್ವ ನಾವು, ಹಾಗಾಗಿ ಇಲ್ಲಿ ನಮಗೆ ಹತ್ರ ಬಂದಾಗ ಫೋನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರೇ ಮಲಗಿದ್ರಂತೆ ಇದರಲ್ಲಿ ಗಾಡಿನಲ್ಲಿ. ಊರಿಗೆ ಬಂದಾಗಲೇ ಅವರು ಎದ್ದು ನೋಡಿದ್ದಂತೆ ಊರಿಗೆ ಬಂದ್ವಿ ಅಂತ. ಹಂಗಾಗಿ ಅವ್ರು ನನಗೆ ಫೋನ್ ಮಾಡೋಕ್ಕಾಗಲಿಲ್ಲ ಬೇಗ ಅಂತ ಹೇಳ್ತಾಯಿದ್ರು. ನೀನು ಅರ್ಧ ಕೆಜಿ ಸಣ್ಣ ಆಗ್ಬಿಟ್ಟಿದ್ದೀರಾ. ದಪ್ಪ ಬಿಟ್ಟಿದೀವಿ. ಇಲ್ಲಿ ನೋಡಿ ಇದ್ರೊಳಗಡೆ 3 kg ದಪ್ಪ ಇದೀವಿ. ಮೋನು ಹೇಗಿತ್ತು ಜರ್ನಿ? 3 ದಿನ ಕರೆಕ್ಟ್ ಆಗಿತ್ತು. 4ನೇ ದಿನದ ಶಿವ ಇದ್ದು ಗಂಟ್ಲು ಕಡ್ತ. ಈಗ ಜಸ್ಟ್ ಬರಕಿನ್ನೊಂದು 5-6 ಅವರ್ ಐತೆಲ್ಲ ಶಿವಳ್ಳಿ. ಹಿಂಗೆ ಸಪ್ರೇಟ್ ಇರ್ತೈತಿ. ಸುರಿದಿರಲ್ಲ ಒಳಕ್ಕೆ ಹಿಂಗೆ ಇಟ್ಟಿರ್ತೀನಿ ನೀವು ಕಾಲಿಗೆ ಕೇಳವ. ಇವೆಲ್ಲ ಒಣ ಬಟ್ಟೆ. ಟೈಮ್ ಎಷ್ಟೊತ್ತಾಯಿತು? ಹೊಡಿಯೋದು 1:45. ನಮ್ಮನೇಲಿ ಬೇರೆ ಗಡಿಯಾರ 2 ನಿಂತೋಗಿತ್ತು. ಒಂದಲ್ಲ ಅಂತ 2 ಇದೆ. 2 ಕೂಡ ನಿಂತೋಗಿತ್ತು. ಅವರು ಏನು ಇದಕ್ಕೆ ಹೋಗಿದ್ರಲ್ಲ, ಶಬರಿಮಲೆಗೆ ಹೋದ್ರಲ್ವ, ಅವತ್ತಿನ ನೈಟ್ ಏನೋ ನಿಂತೋಗಿತ್ತು. ಫಸ್ಟು ಒಂದು ಮುಂಚೆ ನಿಂತೋಗಿತ್ತು. ಆಮೇಲೆ ಇನ್ನೊಂದು ಇದ್ದಿದ್ದೂ ಕೂಡ ಅದು ನಿಂತೋಗಿತ್ತು. ಏನಾದ್ರು ಮೊಬೈಲ್ ನೋಡೋಂಗಿದ್ರೆ ಮೊಬೈಲ್ ಆನ್ ಮಾಡಿಕೊಂಡೆ ನಾನು ಅವಾಗವಾಗ ಟೈಮ್ ಏನಾದ್ರು ನೋಡೋಂಗಿದ್ರೆ ನೋಡ್ತಾ ಇದ್ದೆ. ಅದಕ್ಕೇ ಹರಿನ ಸಡನ್ನಾಗಿ ಕೇಳ್ತಾ ಇದ್ದೆ ಟೈಮ್ ಎಷ್ಟೊತ್ತಾಗಿದೆ ಅಂತ ಕೇಳ್ತಾ ಇದ್ದೆ ನಾನೇನೆ. ಇಷ್ಟೊಂದು ತೊಗೊಂಡಿದ್ರ ಇತ್ತಿನ ಹೊತ್ತಿಗೆ ಮತ್ತೆ ಗಂಟ್ಲು ಕಟ್ಕೊಂಡಿಲ್ಲ. ಅದಿರ್ಲಿ ಬಿಡಿ. ನೀವು ತಗೊಂಡಿದ್ದ ಇಷ್ಟೊಂದು? ಅಲ್ಲಿ ಬೆಳಕಾಯಿ ಫ್ರೆಶ್ ಮಾಡ್ತಾರಲ್ಲ, ಅಲ್ಲಿ ಮಾಡ್ತಾರಾ? ಇನ್ನೇನು ಸಮಾಚಾರ? ಯಾಕೆ ಬೀಚೊಳಗೆ ಕೇಳಿದೆ ದಾರ ನಿಮಗೆ ಇಲ್ಲೇ ಅಂಟ್ರಿ. ಓ 3D ಇದು 2 ಅಡಿ ಬರುತ್ತಂತ, ಅದು 1 ಅಡಿ ಬರುತ್ತೆ. ಇದು ಬಂದು ನೆಕ್ಸ್ಟ್ ಡೇ ಏನು ಮಧ್ಯಾಹ್ನ ಏನೋ ಆಗಿತ್ತು. ಇಲ್ಲಿ ನಮ್ಮೂರಲ್ಲೇ ಇದ್ದಿದ್ದಂಥ ಬೇಕ್ರಿ ಮತ್ತೆ ರಿಓಪನ್ನು ಏನು ಒಂದು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿ ಮತ್ತೆ ರಿಓಪನ್ ಮಾಡಿ ಸ್ವಲ್ಪ ಆಫರ್ ಇಟ್ಟಿದ್ರು. ಹಂಗಾಗಿ ಹರಿ ಹೋಗಿ ಏನೇನೋ ತಗೊಂಡು ಬಂದಿದ್ರು, ಅದನ್ನು ತಿಂತಾ ಇದ್ವಿ. ಹಾಗೆಯೇ ಪ್ರಸಾದ ಎಲ್ಲ ಪೂಜೆ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ. ಜೊತೆಗೆ ಇರುಮುಡಿ ಅಕ್ಕಿ ಇರುತ್ತಲ್ವ, ಅದನ್ನು ಪೊಂಗಲ್ ಮಾಡೋಣ ಅಂತ
ಸ್ಟವ್ನ ಪೂಜೆ ಮಾಡಿಕೊಂಡು ಇವಾಗ ನೈವೇದ್ಯ ಏನು ದೇವ್ರಿಗೆ ಇಟ್ಟು ಪೂಜೆ ಮಾಡಬೇಕಲ್ವ, ಹಾಗಾಗಿ ಪ್ರಸಾದ ಮಾಡೋದಕ್ಕೆ ಅಂತ ಶುರು ಮಾಡ್ಕೊಂಡು ಇರುಮುಡಿಗೆ ಅಕ್ಕಿ ತುಂಬಿದ್ರಲ್ವ, ಅದು ಬಂದು ಸೊಸೈಟಿ ಅಕ್ಕಿ ಹೇಳ್ತೀವಲ್ವ ಅದು. ನನಗೆ ಡೌಟ್ ಇತ್ತು ಚೆನ್ನಾಗಿ ಬರುತ್ತೋ ಏನೋ ಅಂತ, ಏಕೆಂದರೆ ನಾನು ತುಂಬ ದಿನ ಆಗಿತ್ತು ಇದನ್ನ ಮಾಡಿರನೇ ಇಲ್ಲ, ಅಂದರೆ ಪೊಂಗಲ್ನ ಮಾಡಿರನೇ ಇಲ್ಲ, ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರಸಾದ. ಮಾಮೂಲಿ ಸೋನಾ ಮುಸ್ರಿ ಅಕ್ಕಿಗಿಂತ ಏನು ಸೊಸೈಟಿ ಅಕ್ಕಿನಲ್ಲೇ ಚೆನ್ನಾಗಿ ಬರುತ್ತೇನೋ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಪ್ರಸಾದ ಮಾತ್ರ. ಪೊಂಗಲ್ನ ಹೇಗೆ ಮಾಡಿದ್ದೆ ಅಂತ ನೋಡಿ. ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೆ. ಅಕ್ಕಿ ಇನ್ನೂ ತುಂಬ ಇತ್ತು, ಅದು ನನಗೇನೆ ಏನಕ್ಕಾರು ಇಡ್ಲಿಗೆ ಅದಕ್ಕೆ ಇದಕ್ಕೆ ಅಂತ ಬಳಸೋಣ, ಇಲ್ಲ ಇನ್ನೊಂದು ದಿವಸ ಬೇಕು ಅಂದರೆ ಇದನ್ನೇ ಪೊಂಗಲ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏಕೆಂದರೆ ಹರಿ ಮತ್ತು ಭುವನು ಇಬ್ಬರದು ಸೇರಿ ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಹಂಗಾಗಿ 1 ಬಟ್ಲು ಅಕ್ಕಿಗೆ 3/4 ಬಟ್ಲಷ್ಟು ಹೆಸರು ಬೇಳೆನ ತೊಗೊಂಡಿದ್ದೆ. ಎರಡೂ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ವಿಷಲ್ ಹಾಕ್ಸಿದ್ದೆ, 4. ನಾವೇನು ಮಾಮೂಲಿ ಅನ್ನ ಮಾಡುವಾಗ 1:2 ಮಾಡ್ತೀವಿ, ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ. ಅದಕ್ಕಿಂತ ಜಾಸ್ತಿ ಹಾಕಬೇಕು, ಯಾಕೆ ಅಂತಂದರೆ ಫುಲ್ ಮೆತ್ತಗಾಗಬೇಕು. ಮೆತ್ತಗಾಗಿಲ್ಲ ಅಂತ ಅಂದರೆ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ತಿನ್ನೋದಕ್ಕೆ ಪೊಂಗಲ್ಲು. ಹಾಗಾಗಿ ಸ್ವಲ್ಪ ಅನ್ನ ಮತ್ತು ಬೇಳೆನ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡ್ರೆ ಟೇಸ್ಟ್ ಸಖತ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆದಷ್ಟು ಏನು ನಾವು ಮಾಡ್ತೀವಲ್ವ ಕ್ವಾಂಟಿಟಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋದ್ರಲ್ಲೇ ಬೇಯಿಸ್ಕೊಬೇಕು. ಯಾಕೆ ಅಂತಂದರೆ ಸ್ವಲ್ಪ ಬೇಳೆದು ಉಕ್ಕುತ್ತಲ್ವ, ಅದೆಲ್ಲ ಸ್ವಲ್ಪ ಗಲೀಜಾದಂಗೆ ಆಗುತ್ತೆ. ಅದ್ರ ಬದಲು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ರೆ, ಅಂದರೆ ದೊಡ್ಡ ಪಾತ್ರೆ ದೊಡ್ಡ ಕುಕ್ಕರ್ ಇದ್ದರೆ ಅದಕ್ಕೆ ಹಾಕ್ಕೊಂಡ್ರೆ ನೀಟಾಗಿ ಚೆನ್ನಾಗಾಗುತ್ತೆ. ಬೆಲ್ಲನ 1 ಬಟ್ಲನ್ನೇ ತೊಗೊಂಡಿದ್ದೆ, ಏಕೆಂದರೆ ತುಂಬ ಸ್ವೀಟ್ ಇರೋರು ಬೇಕಿದ್ರೆ ಇನ್ನೂ ನೀವು ಸಿಹಿ ಮಾಡ್ಕೊಬೋದು. ಅಕ್ಕಿ ಎಷ್ಟು ಹಾಕೋತೀವಿ ಬೆಲ್ಲನೂ ಅಷ್ಟೇ ಹಾಕ್ಕೊಂಡ್ರೆ ಹದವಾಗಿ ಬರುತ್ತೆ, ಎಲ್ಲರಿಗೂ ಟೇಸ್ಟು ಸರಿಯಾಗುತ್ತೆ. ಅಂದರೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತೆಲ್ಲ ಸರಿಯಾಗುತ್ತೆ. ಇಲ್ಲ ನಾವು ತುಂಬ ಸ್ವೀಟ್ ಇಷ್ಟಪಡ್ತೀವಿ ಅಂತ ಅನ್ನೋರು ಇನ್ನೂ ಒಂಚೂರು ಜಾಸ್ತಿನೇ ಹಾಕೊಂಬೋದು. ನಾನು ಮನೆ ಒಳಗೆ ಯೂಸ್ ಮಾಡುವಂಥ ಸ್ಟವ್ದು ಬರ್ನಲ್ ಏನಿದೆ ಅದು ತುಂಬ ಸಣ್ಣ ಕುರಿಯುತ್ತೆ, ಹಾಗಾಗಿ ಇನ್ನೊಂದು ಹೊರಗಡೆ ಸ್ಟವ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದು ಬೇಳೆ ಮತ್ತು ಅನ್ನನ ಬೇಯಿಸ್ಕೊಂಡೆ. ಹಾಗೆಯೇ ಇನ್ನೊಂದರಲ್ಲಿ ಪಾತ್ರೆಯಲ್ಲಿ ಬೆಲ್ಲದ ಪುಡಿ ಇರೋದ್ರಿಂದ ಅದೇನು ಬೇಗ ಕರಗುತ್ತೆ. ಎಷ್ಟು ಬೆಲ್ಲ ತೊಗೊಂಡಿರ್ತೀವಿ ಅಷ್ಟೇ ನೀರು ಹಾಕ್ಕೊಂಡು, ಜಸ್ಟು ಪಾಕ ಎಲ್ಲ ಬೇಡ, ಜಸ್ಟ್ ಕರ್ಗೋ ಥರ ಮಾಡಿಕೊಂಡು ಅದನ್ನು ಶೋಧಿಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ಏನಾದ್ರು ಕಸ ಕಡ್ಡಿ ಅಂಥದ್ದಿದ್ದರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಶೋಧಿಸ್ಕೋಬೇಕು. ಅನ್ನ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಆ ಅನ್ನಕ್ಕೆ ಈ ಬೆಲ್ಲ ಕರಗಿರೋ ಅಂಥದ್ದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕು ಅಂತಂದರೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ, ನಿಮ್ಗೇನು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ನೀವು ಇದೇ ಪಾತ್ರೆಗೆ, ಅನ್ನದ ಪಾತ್ರೆಗೇ ಬೆಲ್ಲದ ಪಾಕ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಏನು ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲನೂ ಸ್ವಲ್ಪ ಹುರ್ಕೊಂಡು ಈ ಅನ್ನದ ಪಾತ್ರೆಗೇ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ತುಪ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ತುಪ್ಪ ಜಾಸ್ತಿ ಇಷ್ಟಪಡೋವಂಥವ್ರು ಪೊಂಗಲಿಗೆ ಜಾಸ್ತಿ ತುಪ್ಪ ಹಾಕ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ಮು, ಹಾಗಾಗಿ ಒಂದು 3 ಚಮಚದಷ್ಟು ಹಾಕ್ಕೊಂಡೆ. ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಯಿತು ಅಂತ ಹೇಳ್ಬೋದು ಏನು ಗೋಡಂಬಿ ಮತ್ತು ದ್ರಾಕ್ಷಿ, ಆದರೂ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಕಡೆ ಪೊಂಗಲ್ ರೆಡಿ ಆದರೆ ಇನ್ನೊಂದು ಕಡೆ ಅರಿ ಮತ್ತೆ ಹೋಗಿ, ಅಂದರೆ ಪೊಂಗಲ್ ತಿರುವುವಾಗ ಮಾತ್ರ ಅರಿ ಬಂದರು ಅಷ್ಟೇ, ಸ್ವಲ್ಪ ತಿರುವಿ ಎಲ್ಲ ಇದು ಮಾಡೋದಕ್ಕೆ. ಮತ್ತು ಅರಿ ಹಲ್ವಾ ತಂದಿದ್ರಲ್ವ ಅದನ್ನು ಕಟ್ ಮಾಡಿ ರೆಡಿ ಮಾಡ್ತಾ ಇದ್ರು. ಇದು ಫುಲ್ಲು ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸ್ ಇರೋವಂಥದ್ದು, ಸಖತ್ ಟೇಸ್ಟಿಯಾಗಿತ್ತು. ಇದನ್ನು ಕೂಡ ಏನು ಖರ್ಜೂರ ಮತ್ತು ಗೋಡಂಬಿ ದ್ರಾಕ್ಷಿ ಆ ಥರದ್ದೆಲ್ಲ ಸಖತ್ತು ವೆರೈಟಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು.
ಫ್ರೆಂಡ್ಸ್ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಮನೆಯದೇ ಕನಕಾಂಬರ ಹೂವು ಸಾಕಷ್ಟಿತ್ತು, ಅದನ್ನು ಕಟ್ತಾ ಇದ್ದೆ. ಹಾಗೇ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.